ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕುಮುದಾಸ್ ಕಿಚನ್ ಆ್ಯಂಡ್ ವ್ಲಾಗ್ಸ್. ನಾನಿವತ್ತು ಹಲಸಿನಲ್ಲಿ ಒಂದು ಟ್ರೆಡಿಷ್ನಲ್ ಸ್ವೀಟ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಜಾಕ್ ಫ್ರೂಟ್ ರೈಸ್ ಕೇಕ್ ಅಂತ. ನೋಡಿ, ಇದನ್ನು ಮಾಡೋದಕ್ಕೂ ಈಸಿ, ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಬನ್ನಿ ಹಾಗಾದರೆ ಇದನ್ನು ಹೇಗೆ ಮಾಡೋದಂತ ನೋಡೋಣ. ಫಸ್ಟು ನಾನು 1 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅದನ್ನು 3ರಿಂದ 4 ಅವರ್ವರೆಗೂ ತೊಳೆದ್ಬಿಟ್ಟು ನೆನೆ ಹಾಕೋಬೇಕು. ನೋಡಿ, ಇವಾಗ ನೆಂದಿದೆ, 4 ಅವರ್ ಬಿಟ್ಟಿದ್ದೆ ನಾನು. ಇದಕ್ಕೆ ಈಕ್ವಲ್ ಕ್ವಾಂಟಿಟಿ 1 ಗ್ಲಾಸಷ್ಟು, ಯಾವ ಗ್ಲಾಸ್ ಯೂಸ್ ಮಾಡ್ತೀವಿ ಅದೇ ಗ್ಲಾಸಲ್ಲಿ ಬೆಲ್ಲ ತೊಗೋಬೇಕು. ಹಾಗೂ ಅಷ್ಟೇ ಕ್ವಾಂಟಿಟಿ ಹಲಸಿನಣ್ಣಿನ ತೊಳೆಗಳನ್ನ ಸಣ್ಣಗೆ ಬಿಡಿಸಿಟ್ಕೊಂಡ್ರೆ 1 ಗ್ಲಾಸ್ ಆಗಬೇಕು, ಅಷ್ಟು ತೊಗೊಂಡಿದ್ದೀನಿ. ಹಾಗೂ ಅರ್ಧ ಗ್ಲಾಸಷ್ಟು ತುರಿದಿರೋ ಅಂಥ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಈಗ ಫಸ್ಟು ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ನೋಡಿ, ನಾನು ತೊಗೊಂಡಿರೋ ಕ್ವಾಂಟಿಟಿಗೆ 2 ಬ್ಯಾಚ್ ಆಗುತ್ತೆ. ಸೊ ಒಂದೊಂದು ಬ್ಯಾಚಲ್ಲೂ ಅರ್ಧದಷ್ಟು ಕ್ವಾಂಟಿಟಿ ಹಾಕ್ಕೊಂಡು ರುಬ್ಕೊಳ್ಳೋಣ. ನಾಲ್ಕು ಏಲಕ್ಕಿ ಹಾಕಬೇಕು. ಒಂದು ಬ್ಯಾಚಲ್ಲಿ 2 ಅಂತ ಹಾಕೋತಾ ಇದ್ದೀನಿ. ಅರ್ಧ ಗ್ಲಾಸ್ ಅಷ್ಟೇ ನೀರು ಹಾಕಿಬಿಟ್ಟು ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ರುಬ್ಕೋಬೇಕು. ನುಣ್ಣಗಿರಬೇಕು. ಅರೆ ನೋಡಿ, ಇಲ್ಲಿ ಈ ಥರ ಕನ್ಸಿಸ್ಟೆನ್ಸಿ ನೀವೇ ನೋಡ್ಬೋದು. ನೋಡಿ, ಸ್ವಲ್ಪ ತಿಕ್ಕಾಗೂ ಇದೆ ಹಾಗೂ ನುಣ್ಣಗಿದೆ. ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ತಿರ್ಗಾ ಇನ್ನೂ ಒಂದು ಬ್ಯಾಚ್ ರುಬ್ಬಿರೋದನ್ನ ಅದನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ಒಂದು ರೌಂಡು ನೀಟಾಗಿ ಮಿಕ್ಸ್ ಮಾಡಬೇಕು. ಈಗ ನಾನು ಒಂದು ಸ್ಟೀಮರ್ ಪ್ಲೇಟ್ ತೊಗೊಂಡಿದ್ದೀನಿ. ನೋಡಿ, ನಿಮ್ಮ ಹತ್ರ ಇದಿಲ್ಲ ಅಂದರೆ ನಾರ್ಮಲ್ ಪ್ಲೇಟು ಬೇಕಾದರೆ ಯೂಸ್ ಮಾಡ್ಕೋಬೋದು. ಇದಕ್ಕೆ ಫಸ್ಟು ತುಪ್ಪ ಸವರ್ಕೊಳ್ಳೋಣ. ನೀಟಾಗಿ ಸೈಡಿಗೆಲ್ಲನೂ ಸವರ್ಕೋಬೇಕು. ನೀವೇನಾದ್ರು ನಾರ್ಮಲ್ ಪ್ಲೇಟ್ ತೊಗೊಂಡ್ರೆ ಸೈಡ್ ಹಿಡಿ ಇರುತ್ತಲ್ಲ, ಆ ಥರ ಪ್ಲೇಟ್ ತೊಗೊಳ್ಳಿ. ನೋಡಿ, ನಾನು ಮಾಡ್ಕೊಂಡಿರೋ ಕ್ವಾಂಟಿಟಿಗೆ ಈ ಪ್ಲೇಟ್ಗೆ ಹಾಕ್ತಿರೋದಕ್ಕೆ 2 ಬ್ಯಾಚಷ್ಟು ಆಗುತ್ತೆ ಹಿಟ್ಟು. ಸೊ 3ರಿಂದ 4 ಸೌಟ್ವರೆಗೂ ಒಂದು ಬ್ಯಾಚಿಗೆ ಹಾಕೋಬೇಕು. ನಾನು 5 ನಿಮಿಷದ ಮುಂಚೆನೇ ಇಡ್ಲಿ ಕುಕ್ಕರಲ್ಲಿ ನೀರು ಇಟ್ಬಿಟ್ಟು ಕುದಿಯೋಕೆ ಇಟ್ಟಿದ್ದೀನಿ. ಈಗ ಸ್ಟೀಮರ್ ಪ್ಲೇಟ್ನ ಅದರೊಳಗಡೆ ಇಟ್ಕೊಳ್ಳೋಣ. ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ 10ರಿಂದ 12 ನಿಮಿಷದವರೆಗೂ ಬೇಯಿಸಿದ್ರೆ ಸಾಕು. ನೋಡಿ, ಇವಾಗ ಆಗಿದೆ ಇಲ್ವ ಅಂತ ಚೆಕ್ ಮಾಡೋದಕ್ಕೆ ಒಂದು ಟೂತ್ ಪಿಕ್ನ ಹಾಕಿಬಿಟ್ಟು ನೋಡೋಣ. ರಿಮೂವ್ ಮಾಡ್ಕೊಂಬಿಡಬೇಕು. ನೋಡಿ, ಇದು ತುಂಬ ಟೈಮ್ ಆಗೋದಿಲ್ಲ ಆರೋದಕ್ಕೆ. ಒಂದು 10 ನಿಮಿಷದಷ್ಟರಲ್ಲೆಲ್ಲ ಆರೋಗುತ್ತೆ. ಸೊ ಬಿಸಿ ಇದ್ದಾಗಲೇ ನಿಮ್ಗೆ ಯಾವ ಶೇಪು ಸೈಜ್ ಬೇಕೋ ನೀವು ಕಟ್ ಮಾಡ್ಕೋಬೋದು. ನಾನು ನಾರ್ಮಲಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನಿಮ್ಗೇನಾದ್ರು ಅಟ್ರಾಕ್ಟಿವ್ ಆಗಿ ಬೇರೆ ಡಿಸೈನ್ಸಲ್ಲಿ ಬೇಕಂದ್ರೂ ನೀವು ಮಾಡ್ಕೋಬೋದು. ಇನ್ನೊಂದು 5 ನಿಮಿಷಕ್ಕೆ ಆರೋಗುತ್ತೆ. ನಾವು ಕಟ್ ಮಾಡಿ ಎಲ್ಲ ಮುಗಿಸೋಷ್ಟರಲ್ಲಿ 5 ನಿಮಿಷಕ್ಕೆ ಆರೋಗುತ್ತೆ. ಸೊ ಆಮೇಲೆ ನಾವು ತೆಕ್ಕೊಂಡ್ರೆ ನೀವೇ ನೋಡಿ ಎಷ್ಟು ಈಸಿಯಾಗಿ ಬಂದುಬಿಡ್ತು. ತಟ್ಟೆಗೆ ಒಂದು ಚೂರು ಅಂಟಬಾರ್ದು ನೀವು ಕರೆಕ್ಟಾಗಿ ಬೇಯಿಸಿದರೆ. ಇವಾಗ ನೋಡಿ, ಸ್ವೀಟು ರೆಡಿಯಾಗಿದೆ. ಇದನ್ನು ಮುರಿದ್ರೆ ನೀವೇ ನೋಡ್ಬೋದು ಹೇಗೆ ಹಲ್ವಾ ಥರ ಬರ್ತಾ ಇದೆ. ಎಷ್ಟು ಸಾಫ್ಟಾಗಿದೆ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಮತ್ತು ಇದೆಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ, ನೀವು ಖಂಡಿತ ಇಷ್ಟಪಡ್ತೀರಾ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.